ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸೊಬಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಹಯಗ್ರೀವವನ್ನು ತಯಾರಿಸಿ ನೈವೇದ್ಯ ಮಾಡಿ. ಲಕ್ಷ್ಮೀ ದೇವಿ ಸಂತುಷ್ಟಳಾಗಿ ನಿಮ್ಮ ಇಷ್ಟಾರ್ಥವನ್ನು ಪೂರೈಸ್ತಾಳೆ. ನಾನು ಈ ಹಯಗ್ರೀವವನ್ನು ತುಂಬ ಸರಿ ತಯಾರಿಸಿದ್ದೇನೆ. ಹಾಗೆ ಪ್ರತಿ ವರ್ಷ ಇದರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ. ನೋಡಿ, ನಾನು ಅದನ್ನು ತಯಾರಿಸಲಿಕ್ಕೆ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಸ್ ಫ್ರೆಂಡ್ಸ್, ನೀವು ಕೂಡ ಹೀಗೆ ರೆಡಿ ಇಟ್ಕೊಳ್ಳಿ, ಯಾವುದೇ ವಸ್ತು ಕೂಡ ಮಿಸ್ ಆಗೋದಿಲ್ಲ. 1 ಕಪ್ ಕಡಲೆಬೇಳೆ ತೆಗೆದುಕೊಂಡಿದ್ದೇನೆ, ಮತ್ತು 1 ಕಪ್ ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೇನೆ, ಮತ್ತು 1.5 ಕಪ್ಪು ನೋಡಿ ಬೆಲ್ಲವನ್ನು ತೆಗೆದಿಟ್ಕೊಂಡಿದ್ದೇನೆ. ಅದರಲ್ಲಿ 1 ಕಪ್ ಫುಲ್ ಇದೆ, ಮತ್ತೊಂದು ಕಪ್ನಲ್ಲಿ ಹಾಫ್ ಇದೆ. ಓಕೆ, ಆಮೇಲೆ ನೋಡಿ ಅಲಂಕಾರಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಗಳನ್ನು ಕೂಡ ರೆಡಿ ಇಟ್ಕೊಂಡಿದ್ದೇನೆ, ಮತ್ತು ಏಲಕ್ಕಿ ಪೌಡರ್. ಈಗ ತೋರಿಸ್ತಾ ಇರೋದು ನೋಡಿ ತುಪ್ಪ, ಇದರಲ್ಲಿ 4 ಸ್ಪೂನನ್ನು ನಾನು ತೆಗೆದುಕೊಳ್ತೇನೆ. ಈಗ ನೋಡಿ ತೆಗೆದಿಟ್ಟ ಕಡಲೆಬೇಳೆಯನ್ನು ಕುಕ್ಕರ್ ಪ್ಯಾನ್ಗೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ನೋಡಿ, ಇದಕ್ಕೆ ನೀರನ್ನು ಹಾಕಬೇಕೀಗ. ಇದರಲ್ಲಿ ನೋಡಿ ನೀರು ಹಾಕುವಾಗ ಅದು ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೀರು ಹೆಚ್ಚಾದರೆ ಏನೂ ತೊಂದರೆ ಇಲ್ಲ. ಆ್ಯಕ್ಚುಲಿ ನಾವು ಇದನ್ನು ಅಳತೆ ಮಾಡುವುದಿಲ್ಲ, ಒಂದು 3 ಕಪ್ ಆಗುವಷ್ಟಾದರೂ ಹಾಕಿ. ಹೀಗೆ ನೋಡಿ, ಈಗ ಅದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಕಡಲೆಬೇಳೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಅದಕ್ಕೆ ನೋಡಿ 3 ವಿಷಲ್ ಆದ್ರೂ ಮತ್ತೆ ಲೋ ಫ್ಲೇಮ್ನಲ್ಲಿ ಹಾಗೆ ಕುಕ್ಕರನ್ನು ಇಟ್ಟಿರಿ. ನೋಡಿ, ನಾನೀಗ ಕುಕ್ಕರನ್ನು ಆಫ್ ಮಾಡಿ ಅದರ ಪ್ರೆಷರ್ ಹೋದ ನಂತರ ಓಪನ್ ಮಾಡ್ತಿದ್ದೇನೆ. ನೋಡಿ, ಇದರಲ್ಲಿ ಕಡಲೆಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಹೀಗೆ ಕಡಲೆಬೇಳೆಯನ್ನು ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಬೆಲ್ಲ ಹಾಕಿದ ನಂತರ ಇದು ಗಟ್ಟಿಯಾಗಿ ಬಿಡುತ್ತೆ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಇದು ತುಂಬ ಇಂಪಾರ್ಟೆಂಟ್. ಈಗ ಇದರ ನೀರನ್ನು ಬಸಿಬೇಕಾಗಿದೆ. ಸೊ ಇದಕ್ಕೆ ನಾನು ಈಗ ಪ್ಲೇಟ್ ಮುಚ್ಚಿ ನೋಡಿ ನೀರನ್ನು ತೆಗಲಿಕ್ಕೆ ಬಗ್ಗಿಸ್ತಾ ಇದ್ದೇನೆ. ನೋಡಿ, ಈಗ ನೀರಿಂದ ಸಪ್ರೇಟ್ ಆಗಿದೆ. ಸ್ನೇಹಿತರೆ, ನಾವು ಲಕ್ಷ್ಮೀ ಪೂಜೆಗೆ ಯಾವಾಗಲೂ ಇದೇ ಪ್ರಸಾದವನ್ನು ತಯಾರಿಸುವುದು. ನೋಡಿ, ಆನಂತರ ಈ ಕಡಲೆಬೇಳೆಯನ್ನು ಇನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳಿ. ಹೀಗೆ ಸೌಟಿಂದ ಸ್ವಲ್ಪ ಪ್ರೆಸ್ ಮಾಡಿ ಸಾಫ್ಟ್ ಮಾಡಿ. ಕಂಪ್ಲೀಟಾಗಿ ಎಲ್ಲ ಬೇಳೆಯನ್ನು ಈ ಥರ ತಿಕ್ಕಬೇಕಂತ ಇಲ್ಲ. ಸ್ವಲ್ಪ ಬೇಳೆಗಳು ಹಾಗೆ ಮಿಸ್ ಆಗಿ ಉಳ್ಕೊಂಡ್ರೆ ತುಂಬ ಒಳ್ಳೆಯದೇ. ಯಾಕೆಂದರೆ ಅಲ್ಲಲ್ಲಿ ಬೇಳೆಗಳು ಕಂಡು ನಿಮ್ಮ ಹಯಗ್ರೀವ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನಾನು ಹಯಗ್ರೀವನ್ನು ತುಂಬ ಸಾರಿನೇ ತಯಾರಿಸಿದ್ದೇನೆ. ಆದ್ದರಿಂದ ಅದನ್ನು ಹೇಗೆ ಟೇಸ್ಟ್ ಮಾಡುವುದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ಇದರ ನೀರನ್ನು ಪೂಜೆ ಆದಮೇಲೆ ಸಾರು ಮಾಡಿ, ತುಂಬ ಟೇಸ್ಟಿಯಾಗುತ್ತೆ. ಈಗ ನೋಡಿ, ಸ್ಟವ್ ಮೇಲೆ ಒಂದು ಕಡಾಯಿ ಇಡ್ತಾ ಇದ್ದೇನೆ. ಅದಕ್ಕೆ ಈಗ 2 ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ನೋಡಿ, 2 ಸ್ಪೂನು ತುಪ್ಪ ಸಾಕಾಗುತ್ತೆ. ಈಗ ಅದಕ್ಕೆ 1.5 ಕಪ್ ಬೆಲ್ಲವನ್ನು ನಾವು ತೆಗೆದಿಟ್ಟಿದ್ದೇನಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಆನಂತರ 1 ಕಪ್ ಕಾಯಿ ತುರಿಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಲೋ ಫ್ಲೇಮ್ನಲ್ಲಿಟ್ಟು ಇದನ್ನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ನೋಡಿ, 2 ಸ್ಪೂನ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ನೋಡಿ, 2 ಸ್ಪೂನು ನೀರು ಸೇರಿಸೋದ್ರಿಂದ ಬೆಲ್ಲ ಈಸಿಯಾಗಿ ಕರಗುತ್ತೆ. ನೋಡಿ, ಈಗ ಕಾಯಿ ಬೆಲ್ಲ ಬಾಯ್ಲ್ ಆಗ್ತಾ ಇದೆ. ಬೆಲ್ಲ ಸಂಪೂರ್ಣವಾಗಿ ಇಲ್ಲಿ ಕರಗಿದೆ. ನೋಡಿ, ಇಲ್ಲಿ ನಾವು ಕಡಿಮೆ ನೀರು ಹಾಕಿರೋದ್ರಿಂದ ಬೇಗ ಇದು ದಪ್ಪಗಾಗಿದೆ. ನೋಡಿ, ಈಗ ಸರಿಯಾದ ಸಮಯ. ನಾವು ಕಡಲೆಬೇಳೆಯನ್ನು ಸಾಫ್ಟ್ ಮಾಡಿ ಇಟ್ಟಿದ್ದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಹಯಗ್ರೀವವನ್ನು ಒಮ್ಮೆ ಮಾಡಿದರೆ ತುಂಬ ಈಸಿ ಮಾಡುವುದು. ಲಕ್ಷ್ಮೀ ಪೂಜೆಗೆ ಇದನ್ನೇ ಯಾವಾಗಲೂ ನೀವು ಮಾಡಬಹುದು. ನೋಡಿ, ಈಗ ಬೆಲ್ಲ ಕಾಯಿಯೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ. ನೋಡಿ, ನಾನು ಎಕ್ಸ್ಪೀರಿಯನ್ಸಿಂದ ಈ ಕಾಯಿ ಬೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ದೇನೆ. ಆದ್ದರಿಂದ ಇದು ಈಗ ತೆಳ್ಳಗಾಗಿ ನೀರಾಗಿಲ್ಲ. ಬೆಲ್ಲ ಹೆಚ್ಚಾಗಿಬಿಟ್ರೆ ಇದು ತುಂಬ ತೆಳ್ಳಗಾಗಿಬಿಡುತ್ತೆ. ಆಮೇಲೆ ನೀವು ಇದನ್ನು ಕುದಿಸಿ ದಪ್ಪ ಮಾಡಬೇಕಾಗುತ್ತೆ. ನಾನು ಸರಿಯಾದ ಪ್ರಮಾಣ ಹಾಕಿರೋದ್ರಿಂದ ಒಂದೇ ಕುದಿಯಲ್ಲಿ ಇದು ದಪ್ಪಗಾಗಿ ಬಿಡುತ್ತೆ. ನೋಡಿ, ಸ್ಟವನ್ನು ಲೋ ಹೀಟ್ನಲ್ಲೇ ನಾನು ಇಟ್ಕೊಂಡಿದ್ದೇನೆ. ಹಾಗೆ ದಪ್ಪ ತಳದ ಪಾತ್ರೆನೇ ನೀವು ಇಟ್ಕೊಳ್ಳಿ, ಇಲ್ಲಾಂದರೆ ಇದು ಸೀದು ಹೋಗಿಬಿಡುತ್ತೆ.
ನೋಡಿ, ಈಗ ನಿಮ್ಮ ಚಾಯ್ಸು. ಬೇಕಾದರೆ 2 ಸ್ಪೂನು ತುಪ್ಪವನ್ನು ಇಲ್ಲಿ ಸೇರಿಸ್ಬೋದು. ನಾನೀಗ 2 ಸ್ಪೂನ್ ತುಪ್ಪವನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಆಲ್ಮೋಸ್ಟ್ ಈಗ ಕೊನೆಯ ಹಂತದಲ್ಲಿದೆ. ನೋಡಿ, ದಪ್ಪಗಾಗ್ತಾಯಿದೆ. ನಾನೀಗ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಸೇರಿಸ್ತಿದ್ದೇನೆ. ನೋಡಿ, ಈಗ ಹಯಗ್ರೀವ ದಪ್ಪಗಾಗ್ತಾ ಬರ್ತಾ ಇದೆ, ಹಾಗೆ ತಳವನ್ನು ಬಿಟ್ಕೊಳ್ತಾ ಇದೆ. ಸೊ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿದ್ರಾ ಫ್ರೆಂಡ್ಸ್, ತುಂಬ ಈಸಿ. ನೋಡಿ, ಈಗ ದೇವಿಗೆ ನೈವೇದ್ಯ ಇಡಲಿಕ್ಕೆ ಬೌಲಿಗೆ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಪ್ರಸಾದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ 4-5 ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ನೋಡಿ, ಎಲ್ಲವನ್ನು ಕಂಪ್ಲೀಟಾಗಿ ಹಾಕಿದ್ದೇನೆ, ಎಲ್ಲೂ ಕೂಡ ತಳ ಹಿಡಿಯಲಿಲ್ಲ. ನೀವು ಸಹ ಹೀಗೆ ತುಂಬ ಈಸಿಯಾಗಿ ಲಕ್ಷ್ಮೀ ದೇವಿಯ ಪ್ರಸಾದವನ್ನು ತಯಾರಿಸ್ಬೋದು. ಈಗ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿದ್ದ ಗೋಡಂಬಿ ದ್ರಾಕ್ಷಿಗಳನ್ನು ಸೇರಿಸ್ತಿದ್ದೇನೆ. ನೀವು ಬೇಕಾದರೆ ಕಡಾಯಿ ಇಟ್ಟಾಗ ತುಪ್ಪ ಹಾಕಿದ್ದೇವಲ್ಲ, ಆಗಲೇ ಗೋಡಂಬಿ ದ್ರಾಕ್ಷಿಗಳನ್ನು ಫ್ರೈ ಮಾಡ್ಕೊಂಡಿರ್ಬೋದು. ನೋಡಿ, ಈಗ ದೇವಿಯ ನೈವೇದ್ಯಕ್ಕೆ ಪ್ರಸಾದ ರೆಡಿಯಾಗಿದೆ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಪ್ರಸಾದವನ್ನು ತಯಾರಿಸಲಿ.